ಸಾಮಾನ್ಯವಾಗಿ ಸಾಧು ಸಂತರು ಅಂದರೆ ದೇವರ ಬಗ್ಗೆ ಪ್ರಶ್ನಾತೀತ ನಂಬಿಕೆ ಇರೋರು ಅನ್ನೋ ಭಾವನೆ ಇದೆ. ಕೆಲವು ಸಾಧುಗಳಂತೂ ತಾವೇ ದೇವರು ಅಂತಾನೂ ಘೋಷಣೆ ಮಾಡಿಕೊಂಡಿದ್ದಾರೆ. ಆದರೆ ಸ್ವಾಮಿ ಅಗ್ನಿವೇಶ್ ಇದ್ದಾರಲ್ಲ, ಅವರೊಬ್ಬ ಡಿಫ್ರೆಂಟ್ ಸ್ವಾಮೀಜಿ. ದೇವರನ್ನ ನಂಬುವ ಆದರೆ ಕಮ್ಯುನಿಸ್ಟ್ ತತ್ವಗಳಿಂದ ಸ್ಫೂರ್ತಿ ಪಡೆದಂತಿರೋ ಸ್ವಾಮಿ ಅಗ್ನಿವೇಶ್ ಬೆಂಕಿ ಉಗುಳುವ ಕಾವಿಧಾರಿ ಅಂತಾನೆ ಫೇಮಸ್ ಆಗಿದ್ದಾರೆ. ಶ್ಯಾಮ್ ವೇಪರಾವ್ ಅನ್ನೋ ಮೂಲ ಹೆಸರಿನ ಸ್ವಾಮಿ ಅಗ್ನಿವೇಶ್ ಛತ್ತೀಸ್ಗಢದಲ್ಲಿ ಹುಟ್ಟಿ ಬೆಳೆದವರು. ಒಂದಷ್ಟು ಕಾಲ ಕೋಲ್ಕತ್ತಾದ ಸೇಂಟ್ ಝೇವಿಯರ್ಸ್ ಕಾಲೇಜಿನಲ್ಲಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಪಾಠ ಮಾಡಿದ್ರು. ನಂತರ 1970ರಲ್ಲಿ ಸನ್ಯಾಸ ಸ್ವೀಕಾರ ಮಾಡಿದ್ರು. ಆರ್ಯ ಸಮಾಜದ ತತ್ವಗಳನ್ನೇ ಆಧರಿಸಿ ಆರ್ಯ ಸಭಾ ಅನ್ನೋ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿದ್ರು. ಹರಿಯಾಣದ ಶಾಸಕರಾಗಿ, ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದ್ರು. ದೆಹಲಿ ಸುತ್ತಮುತ್ತಲಿನ ಕ್ವಾರಿಗಳಲ್ಲಿ ಕೆಲಸ ಮಾಡುತ್ತಿದ್ದ ಬಾಲಕಾರ್ಮಿಕರ ವಿಮೋಚನೆಗೆ ಹೋರಾಟ ನಡೆಸಿದ ವಿಶಿಷ್ಟ ವ್ಯಕ್ತಿ ಇವರು. ಕೊಲೆ ಆರೋಪವೊಂದರ ಸಂಬಂಧ 14 ತಿಂಗಳು ಜೈಲುವಾಸ ಕೂಡ ಅನುಭವಿಸಿದ್ದಾರೆ. ಪುರಿ ಜಗನ್ನಾಥ ದೇವಾಲಯಕ್ಕೆ ಹಿಂದೂಗಳಲ್ಲದವರಿಗೂ ಪ್ರವೇಶ ಕಲ್ಪಿಸಬೇಕು ಅಂತ ಹೇಳಿಕೆ ನೀಡಿ ಹಿಂದೂವಾದಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದವರು ಅಗ್ನಿವೇಶ್. ಅಷ್ಟೇ ಅಲ್ಲದೆ ಅಮರನಾಥದ ಶಿವಲಿಂಗ ಕೇವಲ ಒಂದು ಮಂಜಿನ ಗಡ್ಡೆ ಅಂತ ಹೇಳಿ ಹಿಂದೂವಾದಿಗಳನ್ನ ಮೈಮೇಲೆ ಎಳೆದುಕೊಂಡ್ರು. ಅದರಿಂದ ಕೆರಳಿದ ಮಹಂತ ನಿತ್ಯಾನಂದ ಅನ್ನೋ ಪೂಜಾರಿಯೊಬ್ಬ ಇವರಿಗೆ ಕಪಾಳ ಮೋಕ್ಷ ಮಾಡಿದ್ದ. ಹಿಂದೂ ವಿರೋಧಿ ಅಂತಾನೆ ಬ್ರಾಂಡ್ ಆಗಿರೋ ಇವರನ್ನ ಕೊಂದವರಿಗೆ 20 ಲಕ್ಷ ಬಹುಮಾನ ಕೊಡೋದಾಗಿ ಅಖಿಲ ಭಾರತೀಯ ಹಿಂದೂ ಮಹಾಸಭಾ ಘೋಷಣೆ ಮಾಡಿತ್ತು. ಅನೇಕ ಬಾರಿ ಇವರು ಹಿಂದೂವಾದಿಗಳ ಆಕ್ರೋಶಕ್ಕೆ ಗುರಿಯಾಗಿದ್ರು. ಇನ್ನು ಅಣ್ಣಾ ಹಜಾರೆ ಹೋರಾಟದ ಹಿಂದಿನ ಮಾಸ್ಟರ್ ಮೈಂಡ್ ಅಂತಾನೆ ಫೇಮಸ್ ಆಗಿರೋದು ಅರವಿಂದ್ ಕೇಜ್ರಿವಾಲ್. जो कंप्लेंट करेगा उस कंप्लेनेंट के खिलाफ कंप्लेंट फाइल करने के लिए भ्रष्ट ऑफिसर को सरकार वकील भी देगी और पैसा भी देगी. और अगर कंप्लेंट फॉल्स हो जाती है, सफिशिएंट सबूत नहीं है, तो मुझे 2 साल की पनिशमेंट होगी. और अगर वो भ्रष्टाचार प्रूव हो जाता है तो मिनिमम 6 महीने की पनिशमेंट होगी. ಹರಿಯಾಣದ ಹಿಸ್ಸಾರ್ನಲ್ಲಿ ಹುಟ್ಟಿದ ಇವರು ಖರಗ್ಪುರದ ಐಐಟಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ರು. ಒಂದಷ್ಟು ಕಾಲ ಟಾಟಾ ಸ್ಟೀಲ್ನಲ್ಲಿ ಕೆಲಸ ಮಾಡಿ ನಂತರ ಇಂಡಿಯನ್ ರೆವೆನ್ಯೂ ಸರ್ವಿಸ್ ಅಧಿಕಾರಿಯಾಗಿ ಆದಾಯ ತೆರಿಗೆ ಇಲಾಖೆಯಲ್ಲಿ 5 ವರ್ಷ ಕೆಲಸ ಮಾಡಿದ್ರು. ನಂತರ ಇತರರ ಪಾಲಿಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿಯಂತಿದ್ದ ಕೆಲಸಕ್ಕೆ ಗುಡ್ ಬೈ ಹೇಳಿ ಪರಿವರ್ತನ್ ಅನ್ನೋ ಸಂಸ್ಥೆ ಸ್ಥಾಪಿಸಿದ್ರು. ವಿಶೇಷ ಅಂದ್ರೆ ಇವರಿಗೆ ಸಮಾಜ ಸೇವೆಯ ದೀಕ್ಷೆ ಕೊಟ್ಟಿದ್ದು ಮದರ್ ಥೆರೇಸಾ. इतने सारे लोगों में बस 8 लोग टैक्स देते हैं. झूठ, बिल्कुल झूठ. आप सारे लोग टैक्स देते हो, आपको पता ही नहीं आप टैक्स देते हो. इस देश का गरीब से गरीब आदमी भी टैक्स देता है. जो एक हमारे देश का भिखारी है, वो भिखारी भी टैक्स देता है. ಅರವಿಂದ್ ಅರುಣಾ ರಾಯ್ ಜೊತೆ ಸೇರಿ ಮಾಹಿತಿ ಹಕ್ಕು ಕಾಯ್ದೆಗಾಗಿ ಹೋರಾಟ ಆರಂಭಿಸಿದ್ರು. ಜೊತೆಗೆ ದೆಹಲಿಯಲ್ಲಿ ತನ್ನ ಸಹಾಯಕರನ್ನ ವಿವಿಧ ಇಲಾಖೆಗಳಿಗೆ ಕಳುಹಿಸಿ ಪಾರದರ್ಶಕ ಆಡಳಿತಕ್ಕಾಗಿ ಒತ್ತಾಯಿಸಿದ್ರು. ತಮ್ಮ ಹೋರಾಟಕ್ಕಾಗಿ ರೋಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಪಡೆದಿರೋ ಅರವಿಂದ್ ಈಗ ಅಣ್ಣಾರ ಬಲಗೈನಂತೆ ಕೆಲಸ ಮಾಡುತ್ತಿದ್ದಾರೆ. ಅಣ್ಣಾ ಹಜಾರೆಗೆ ಸಾರ್ವಜನಿಕ ಸಮಾರಂಭಗಳಲ್ಲಿ ಏನು ಮಾತಾಡಬೇಕು ಅನ್ನೋದನ್ನ ಬರೆದುಕೊಡೋದು ಇದೇ ಅರವಿಂದ್ ಕೇಜ್ರಿವಾಲ್. वो हजारों के दानों को निर्माण करता है, उनका आटा नहीं बनता. कभी सुना? हमारे देश में एक करोड़पति था, उसकी लोग जयंती मना रहे. किसी ने सुना करोड़पति की जयंती? अरे लखपति और करोड़पति की जयंती किसी ने नहीं मनाई. झोपड़ी में रहने वालों की जयंती मना रहे लोग. गांधी जी की मना रहे, अहिल्या देवी की मना रहे, लेकिन लखपति करोड़पति की जयंती नहीं मनाई. क्या कह रहा है इतिहास? अरे आप जीवन में लखपति बनो, नहीं करोड़पति बनो. सिर्फ खुद के लिए जिंदा रहने वाले लोग हमेशा मरते हैं. औरों के लिए मरने वाले लोग हमेशा जिंदे रहते हैं, जो औरों के लिए मरते हैं. ಇನ್ನು ಅಣ್ಣಾ ತಂಡದ ಪ್ರಮುಖ ಸದಸ್ಯರಾಗಿರೋ ಮನೀಶ್ ಸಿಸೋಡಿಯಾ ಮೂಲತಃ ಪತ್ರಕರ್ತರು. ಸುದ್ದಿವಾಹಿನಿಯೊಂದರಲ್ಲಿ ಕಾರ್ಯಕ್ರಮ ನಿರ್ಮಾಪಕರಾಗಿ ಕೆಲಸ ಮಾಡುತ್ತಿದ್ದ ಇವರು ನಂತರ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಅರವಿಂದ್ ಕೇಜ್ರಿವಾಲ್ ಅವರ ಪರಿವರ್ತನ್ ಸಂಸ್ಥೆಯ ಭಾಗವಾದರು.
ಅಣ್ಣಾ ಹೋರಾಟಗಳಲ್ಲಿ ಜನಜಂಗುಳಿ ನಿಯಂತ್ರಿಸೋದು ಇದೇ ಮನೀಶ್ ಸಿಸೋಡಿಯಾ. ಗಾಂಧಿವಾದಿ ನೇತೃತ್ವದ ಹೋರಾಟಕ್ಕೆ ಉಗ್ರ ಕಮ್ಯುನಿಸ್ಟ್ ಸೇರಿದ್ದಾಯಿತು. ಈ ತಂಡಕ್ಕೆ ಮಾಜಿ IAS ಅಧಿಕಾರಿ ಹಾಗೂ ಪತ್ರಕರ್ತರು ಸೇರಿದ್ದಾಯಿತು. ನಂತರ ಇವರ ತಂಡಕ್ಕೆ ಸೇರ್ಪಡೆಯಾದವರು ಕಾನೂನು ಪಾಲನೆಯ ಹೊಣೆ ಹೊತ್ತವರು. ಅವರ ಪೈಕಿ ಒಬ್ಬರು ಮಾಜಿ IPS ಅಧಿಕಾರಿ. ಅವರ ನಂತರ ಬಂದದ್ದು ಅಪ್ಪ ಮಕ್ಕಳ ಪ್ರಚಂಡ ವಕೀಲ ಜೋಡಿ. ಅವರು ಯಾರು ಅನ್ನೋದನ್ನ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.